ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ನಾವು ಕೌರವರ ಸಭೆಯಲ್ಲಿ ಪಾಂಡವರನ್ನ ಹುಡುಕುವಂತ ವಿಷಯದಲ್ಲಿ ಮಾತುಕತೆ ಮತ್ತೆ ವಿರಾಟ ನಗರದ ಮೇಲೆ ಆಕ್ರಮಣ ಮಾಡೋದ್ರ ಬಗ್ಗೆ ನಿಶ್ಚಯ ಮಾಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದು ಭಾಗದಲ್ಲಿ ಭೀಷ್ಮರು ಕೆಲವೊಂದು ಅನಿಸಿಕೆಗಳನ್ನ ಹೇಳ್ತಾರೆ. ಈ ರೀತಿ ನನಗೆ ಅನ್ನಿಸ್ತಾ ಇದೆ, ಈ ರೀತಿ ನೀವು ಮಾಡ್ಬೋದು ಅಂತಂದ್ಬಿಟ್ಟು. ಅದಕ್ಕೆ ಕೃಪಾಚಾರ್ಯರು ಕೂಡ ಅವ್ರು ಏನು ಹೇಳಿದ್ರು ಅದು ಸರಿಯಾಗಿದೆ ಅಂತಂದ್ಬಿಟ್ಟು ಕೆಲವು ಬುದ್ಧಿವಾದವನ್ನು ಹೇಳ್ತಾನೆ. ಮೊದಲು ನಿನ್ನ ಶಕ್ತಿ ಏನು, ನಿನ್ನ ಶತ್ರುಗಳು ಅಥವಾ ನಿನ್ನ ಮಿತ್ರರು ಎಷ್ಟು ಜನ ಇದ್ದಾರೆ, ನಿನ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಅದನ್ನು ತಿಳ್ಕೊ, ಮತ್ತು ಸೈನ್ಯದವರು ಹೇಗಿದ್ದಾರೆ, ಸೈನಿಕರು ಸಂತುಷ್ಟರಾಗಿದ್ದಾರೋ ಇಲ್ವಾ ಅದನ್ನು ತಿಳ್ಕೊ ಅಂತ ಕೆಲವೊಂದು ಬುದ್ಧಿವಾದವನ್ನು ಹೇಳ್ತಾರೆ. ಇದಾದ ಮೇಲೆ ತ್ರಿಗರ್ತ ದೇಶದ ರಾಜ ಮಹಾಬಲಿ ಸುಶರ್ಮ ಕರ್ಣನ ಕಡೆ ನೋಡ್ತಾ ದುರ್ಯೋಧನನಿಗೆ ಹೇಳ್ತಾನೆ, ರಾಜನೇ, ಮತ್ಸ್ಯ ದೇಶದ ಶಾಲ್ವ ವಂಶದ ರಾಜ ಮತ್ತೆ ಮತ್ತೆ ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಮತ್ಸ್ಯ ರಾಜದ ಸೇನಾಪತಿ ಮಹಾಬಲಿ ಸೂತಪುತ್ರನಾದ ಕೀಚಕನೇ ನನಗೆ ಮತ್ತೆ ನನ್ನ ಬಂಧು ಬಾಂಧವರಿಗೆ ಬಹಳ ತೊಂದರೆಯನ್ನು ಕೊಟ್ಟಿದ್ದ. ಕೀಚಕ ಬಹಳ ಬಲವಂತ, ಕ್ರೂರಿ, ಅಸಹನಶೀಲ ಮತ್ತೆ ದುಷ್ಟ ಪ್ರಕೃತಿಯ ಪುರುಷ. ಅವನ ಪರಾಕ್ರಮ ಇದೆಯಲ್ಲ ಅದು ಜಗದ್ವಿಖ್ಯಾತವಾಗಿತ್ತು. ಅದಕ್ಕೋಸ್ಕರನೇ ಆ ಸಮಯದಲ್ಲಿ ನಮ್ಮ ಬೇಳೆ ಬೇಯಲಿಲ್ಲ. ಈಗ ಆ ಪಾಪಕರ್ಮ ಮತ್ತೆ ನೃಶಂಸ ಸೂತಪುತ್ರನನ್ನ ಗಂಧರ್ವರು ಕೊಂದಾಕಿದ್ದಾರೆ, ಅಂದ್ರೆ ಪ್ರಾಣಿಯ ಹಾಗೆ ನಡ್ಕೊಳ್ಳುವಂಥವನು ಅಂತ. ಆಮೇಲೆ ಎಷ್ಟು ಪರಾಕ್ರಮಿ ಅಂತಂದ್ರೆ ಅವನನ್ನು ಸೋಲ್ಸೋದಕ್ಕೆ ಕಷ್ಟ, ಆದ್ರೆ ಪಾಪಕರ್ಮಗಳನ್ನ ತುಂಬಾ ಮಾಡ್ತಾ ಇದ್ದ. ಅವನನ್ನ ಗಂಧರ್ವರು ಕೊಂದು ಹಾಕಿದಾರಲ್ಲ, ಅವ್ರು ಸತ್ತು ಹೋಗಿರೋದ್ರಿಂದ ಈಗ ರಾಜ ವಿರಾಟ ಹೇಗಾಗಿರ್ತಾನೆ, ಅವನಿಗೆ ಆಶ್ರಯ ಇಲ್ಲ. ಯಾಕಂದ್ರೆ ಅವನೇ ಸೇನಾಧಿಪತಿನೇ ಸತ್ತು ಹೋಗಿದ್ದಾನೆ, ಅವನು ಬಲಶಾಲಿ ಆಗಿದ್ದ. ಅವನಿಂದ ಇವನಿಗೆ ತುಂಬಾನೇ ಒಂಥರ ಸೆಕ್ಯೂರಿಟಿ ಇದ್ದಂಗಿತ್ತು. ಈಗ ಅವನು ಆಶ್ರಯಹೀನನಾಗಿದ್ದಾನೆ ಮತ್ತೆ ನಿರುತ್ಸಾಹಿ ಕೂಡ ಆಗಿರಬಹುದು. ಅದಕ್ಕೋಸ್ಕರ ನಿಮ್ಗೇನಾದ್ರೂ ಸಮಸ್ತ ಕೌರವರಿಗೆ ಮತ್ತೆ ಮಹಾಮನನಾದ ಕರ್ಣನಿಗೆ ಸರಿ ಅಂತ ಅನ್ಸಿದ್ರೆ ನನಗೀಗ ಆ ದೇಶದ ಮೇಲೆ ಆಕ್ರಮಣ ಮಾಡುವಂತ ಮನಸ್ಸಾಗ್ತಾ ಇದೆ. ಯಾಕಂದ್ರೆ ನನ್ನನ್ನು ಅವನು ಸೋಲ್ಸಿದ್ದ, ಮತ್ತೆ ಮತ್ತೆ ಆಕ್ರಮಣವನ್ನ ಮಾಡಿದ್ದ. ನನಗೆ ತುಂಬಾ ಬೇಜಾರಾಗಿದೆ ಅವನ ವಿಷಯದಲ್ಲಿ. ಅದಕ್ಕೋಸ್ಕರ ನೀವೇನಾದ್ರೂ ಸರಿ ಅಂದ್ರೆ ನಿಮಗೇನು ತೊಂದರೆ ಇಲ್ಲ ಅಂತಂದ್ರೆ ನನಗೆ ಅವನ ಮೇಲೆ ಆಕ್ರಮಣ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆ ದೇಶವನ್ನ ಗೆದ್ದು ಬೇರೆ ಬೇರೆ ರೀತಿಯ ರತ್ನಗಳನ್ನ, ಧನ, ಗ್ರಾಮ ಮತ್ತೆ ರಾಷ್ಟ್ರವನ್ನು ಕೂಡ ನಮ್ಮ ಕೈಗೆ ತಗೋಬಹುದು. ಅವುಗಳನ್ನ ನಾವು ನಮ್ಮಲ್ಲಿ ಹಂಚ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾನೆ. ಈಗ ಅವನು ವೀಕ್ ಇದ್ದಾನೆ ಅನ್ನೋದು ಗೊತ್ತಾಗಿದೆ. ಸೊ ಅದಕ್ಕೆ ನಾವೀಗ ಆಕ್ರಮಣ ಮಾಡಿದ್ರೆ ಆ ರಾಷ್ಟ್ರ ಕೂಡ ನಮ್ದಾಗತ್ತೆ, ಅಲ್ಲಿರುವಂಥ ಹಣ, ಸೈನ್ಯ ಎಲ್ಲ ನಮ್ದಾಗತ್ತೆ. ನಾವೆಲ್ಲ ಅದನ್ನ ಡಿವೈಡ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ತ್ರಿಗರ್ತ ರಾಜನ ಮಾತನ್ನ ಕೇಳಿ ಕರ್ಣ ರಾಜ ದುರ್ಯೋಧನನಿಗೆ ಹೇಳ್ತಾನೆ, ರಾಜ, ಸುಶರ್ಮ ಬಹಳ ಒಳ್ಳೆ ಮಾತನ್ನು ಹೇಳಿದ್ದಾನೆ. ಇದು ಈ ಸಮಯಕ್ಕನುಸಾರವಾಗೇ ಇದೆ, ಮತ್ತೆ ನಮಗೆ ಒಳ್ಳೆ ಕೆಲ್ಸಕ್ಕೆ ಬರುತ್ತದೋ. ಅದಕ್ಕೋಸ್ಕರ ನಾವು ಸೇನೆಯನ್ನ ರೆಡಿ ಮಾಡಿಕೊಂಡು ಅದನ್ನ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿಕೊಂಡು, ಅಥವಾ ಹೇಗೆ ನೀವು ಸಲಹೆಯನ್ನು ಕೊಡ್ತೀರೋ ಹಾಗೆ ತಕ್ಷಣ ಆ ದೇಶದ ಮೇಲೆ ಆಕ್ರಮಣವನ್ನ ಮಾಡೋಣ. ಯಾಕಂದ್ರೆ ಅವನು ಈಗಲೇ ಸತ್ತಿದ್ದಾನೆ, ಅವ್ರು ಇನ್ನೂ ಏನೂ ಪ್ರಿಕಾಷನ್ಸ್ ತಗೊಂಡಿರೋದಿಲ್ಲ, ಅಥವಾ ಅವರು ಆ ಮೈಂಡ್ ಸೆಟ್ಟಿಂದ ಹೊರಗಡೆನೆ ಬಂದಿರೋದಿಲ್ಲ ಅಲ್ವಾ. ಸೊ ನಾವು ಈಗ ಅವ್ರ ಮೇಲೆ ಆಕ್ರಮಣ ಮಾಡಿದ್ರೆ ಈಸಿಯಾಗಿ ಅವರನ್ನ ಸೋಲಿಸ್ಬೋದು. ಅದಕ್ಕೆ ನೀವೇನಾದ್ರೂ ಒಂದು ಉಪಾಯ ಮಾಡಿ ಅಂತ ಹೇಳ್ತಾನೆ. ತ್ರಿಗರ್ತ ರಾಜ ಮತ್ತೆ ಕರ್ಣನ ಮಾತನ್ನ ಕೇಳಿ ರಾಜ ದುರ್ಯೋಧನ ದುಶ್ಯಾಸನನಿಗೆ ಆಜ್ಞೆಯನ್ನ ಕೊಡ್ತಾನೆ. ತಮ್ಮ, ನೀನು ದೊಡ್ಡವರಿಂದ ಸಲಹೆಯನ್ನ ತಗೊಂಡು ಆಕ್ರಮಣಕ್ಕೆ ತಯಾರು ಮಾಡ್ಕೋ. ನಾವೆಲ್ಲರೂ ಕೂಡ ಕೌರವರ ಸಹಿತ ಒಂದು ಚೆಕ್ ಪಾಯಿಂಟ್ಗೆ ಹೋಗಿ, ಅಂದ್ರೆ ಇಂಥ ಒಂದು ಜಾಗ ಅಂತ ಹೇಳಿರ್ತೀವಿ, ಅಲ್ಲಿಗೆ ಹೋಗಿ ಮತ್ತೆ ಮಹಾರಥಿ ಸುಶರ್ಮ, ತ್ರಿಗರ್ತ ದೇಶದ ವೀರ ಮತ್ತೆ ಸೇನೆ ಸಹಿತ ಇನ್ನೊಂದು ಒಂದು ಚೆಕ್ ಪಾಯಿಂಟ್ಗೆ ಹೋಗ್ಲಿ. ಅಂದ್ರೆ ಒಂದೊಂದು ತುಂಡುಗಳನ್ನಾಗಿ ಮಾಡ್ತಾ ಇದ್ದಾನೆ. ಒಬ್ಬೊಬ್ರು ಒಂದೊಂದು ಜಾಗದಲ್ಲಿ ಹೋಗ್ಬೇಕು, ಎಲ್ಲಾ ಕಡೆಯಿಂದನೂ ಕೂಡ ಅವರನ್ನ ಆಕ್ರಮಣ ಮಾಡ್ಬೇಕು. ಅದಕ್ಕೆ ಮೊದಲು ಸುಶರ್ಮ ಆಕ್ರಮಣವನ್ನ ಮಾಡ್ಲಿ. ಇದರ ಒಂದು ದಿನದ ನಂತರ ನಮ್ಮ ಪ್ರಯಾಣ ಶುರುವಾಗುತ್ತೆ. ಇವರು ಗೊಲ್ಲರ ಮೇಲೆ ಆಕ್ರಮಣ ಮಾಡ್ಲಿ, ವಿರಾಟನ ಗೋಧನವನ್ನ ಕಿತ್ಕೊಳ್ತಾರೆ. ಇದಾದ್ಮೇಲೆ ನಾವು ಕೂಡ ನಮ್ಮ ಸೇನೆಯನ್ನ 2 ಭಾಗಗಳಲ್ಲಿ ವಿಭಾಗ ಮಾಡಿ ರಾಜ ವಿರಾಟನ 1,00,000 ಗೋವುಗಳನ್ನ ಅಪಹರಣ ಮಾಡ್ತೀವಿ. ನೋಡಿ, ಇಲ್ಲಿ ಗೋ ಅಪಹರಣ ಮಾಡಬೇಕು ಅಂತ ಅವನು ಫಸ್ಟ್ ಯೋಚನೆ ಮಾಡ್ತಾನೆ. ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಜಾಗವನ್ನ ಹೇಳಿ ಮೊದಲು ಸುಶರ್ಮ ಆಕ್ರಮಣವನ್ನ ಮಾಡಬೇಕು. ಅವನು ಮಾಡಿ ಆದ 1 ದಿವಸಕ್ಕೆ ಗೊಲ್ಲರ ಮೇಲೆ ಆಕ್ರಮಣವನ್ನ ಮಾಡ್ಲಿ. ನಾವೇನ್ ಮಾಡ್ತೀವಿ, ಇನ್ನೊಂದು ಕಡೆಯಿಂದ ಬಂದು ವಿರಾಟನ 1,00,000 ಗೋವುಗಳಿದೆಯಲ್ಲ ಅದನ್ನೆಲ್ಲ ನಾವು ಅಪಹರಣ ಮಾಡ್ಕೊಳ್ತೀವಿ ಅಂತ ಈ ರೀತಿ ತಾನು
ದುಶ್ಯಾಸನನಿಗೆ ಹೇಳ್ತಾ ಇದ್ದಾನೆ, ಈ ರೀತಿ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ, ಈ ರೀತಿ ಮಾಡೋಣ, ದೊಡ್ಡವರ ಸಲಹೆಯನ್ನು ತಗೊಂಡು ನೀನು ಆಕ್ರಮಣಕ್ಕೆ ಸಿದ್ಧ ಮಾಡ್ಕೋ ಅಂತಂದ್ಬಿಟ್ಟು ತನ್ನ ತಮ್ಮನಿಗೆ ಹೇಳ್ತಾ ಇದ್ದಾನೆ. ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.